ಕರಡಿ ಬೆಟ್ಟಕ್ಕೆ ಹೋಗಿತ್ತು ಆಫ್ ರೋಡ್ ಮಾಡುತ್ತಾ ಹೋಗಿತ್ತು, ಹೋಗೇ ಬಿಡ್ತು. ವಾಟರ್ ಕ್ರಾಸಿಂಗ್. ಲಾಸ್ಟ್ ವಿಡಿಯೋದಲ್ಲಿ ಏನು ಗುರು ಏನೋ ಕಾಣುತ್ತೆ ಅದು ಇದು ಅಂತೆಲ್ಲ ಬಿಲ್ಡಪ್ ಕೊಟ್ಟೆ, ನೋಡಿದ್ರೆ ಏನು ಇಲ್ವೇ ಇಲ್ವಲ್ಲ ಗುರು ಅಂತ ಅನ್ನೋರಿಗೆ ಒಂದು ಮಾಡ್ತಾ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಕೆಲವೊಂದು ಕ್ಯಾಮ್ರಾ ಕಾಣ್ದಿದ್ದು ನಮ್ಮ ಕಣ್ಣಿಗೆ ಕಾಣಿಸಿರುತ್ತೆ. ಎಷ್ಟೊತ್ತು ಹೇಳ್ರಿ ನನಗೆ ಎಡಿಟ್ ಮಾಡಿಬಿಟ್ಟು ಏನೋ ಒಂದು ಈ ಥರ ಹೋಯ್ತು ಅಂತ ಹೇಳೋಕ್ಕೆ, ಆದರೆ ನನಗದು ಬೇಡ. ನನಗೆ ಹೇಗೆ ಫೀಲ್ ಆಯಿತು, ನನಗೇನು ಕಾಣ್ತು ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವಿಡಿಯೋ ಕೂಡ ಲಾಸ್ಟ್ ವಿಡಿಯೋದಲ್ಲಿ ಹೋಗಿದ್ದ ಪ್ಲೇಸ್ದು ಆಫ್ ರೋಡ್ ವಿಡಿಯೋ ಆಗಿರುತ್ತೆ. ನಂತರನೇ ತುಂಬ ಜನ ಬೈಕರ್ಸು ಒಳ್ಳೆ ಆಫ್ ರೋಡ್ ಟ್ರಯಲ್ ಬೇಕು ಅಂತ ಹುಡುಕ್ತಾರವ್ರಿಗೆ ಪರ್ಫೆಕ್ಟ್ ಪ್ಲೇಸ್ ಇದು. ಸೊ ಈ ವಿಡಿಯೋದಲ್ಲಿ ಫುಲ್ ಆಫ್ ರೋಡ್ ಇರುತ್ತೆ, ಓನ್ಲಿ ಫಾರ್ ಬೈಕರ್ಸು. ನಂತರ ಯಾರು ಬೈಕ್ ಇಕ್ಕೊಂಡು ಆಫ್ ರೋಡ್ ಮಾಡಬೇಕು ಅಂತ ಇದ್ದೀರಾ ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಅನ್ಕಟ್ಟು ಅಂದರೆ ಒಂಚೂರು ಕಟ್ ಮಾಡಿ ಎಡಿಟ್ ಮಾಡಿದಿರ ಆಫ್ ರೋಡು ಕಂಪ್ಲೀಟಾಗಿ ಸ್ಟಾರ್ಟಿಂಗಿಂದ ಎಂಡ್ ತನಕ ಏನೇನಾಯಿತು ಅಂತ ಕಂಪ್ಲೀಟಾಗಿರುತ್ತೆ. ಅದರಲ್ಲಿ ಏನು ಟ್ರಿಮ್ ಮಾಡಿರಲ್ಲ, ಏನು ಆಲ್ಟರ್ ಮಾಡಿರಲ್ಲ. ಸೊ ಹೇಗಿತ್ತು ಆಫ್ ರೋಡ್ ಅಂತ ನೋಡಿಕೊಂಡು ಎಂಜಾಯ್ ಮಾಡಿ. ಒಂದು ಊರಲ್ಲಿ ಇರಬೇಕು ಗುರು, ಮನೆ ಏನು ಸಾಕಾಗಿರುತ್ತೆ ಹೇಳಿ. ಹಾಂ, ಇನ್ನು 4.1 ಕಿಲೋಮೀಟ್ರ್ ಇದೆ. ಯಾವುದಾದ್ರು ಅಪ್ಪಗಳಿವೋ ಸೈಕ್ ಮಾಡ್ತಾ ಇದೆ ನನಗೆ. ಬನ್ನಿ ನೋಡೋಣ ಏನು ಕತೆ ಇದ್ರದ್ದು ಅಂತ. ಓಹೋ ಕಾಡಿ ಒಳಿಕೆ ಬಂದ್ಬಿಟ್ಟೆ. ಆಫ್ ರೋಡ್ ಸ್ಟಾರ್ಟಿಂಗ್ಲಿಂದ ಕರಡಿ ಬೆಟ್ಟಕ್ಕೆ ಹೋಗಿತ್ತು ಆಫ್ ರೋಡ್ ಮಾಡುತ್ತಾ ಹೋಗಿತ್ತು, ಹೋಗೇ ಬಿಡ್ತು. ಕರಡಿ ಬೆಟ್ಟಕ್ಕೆ ಹೋಗಿತ್ತು. ಯಪ್ಪ, ಫುಲ್ ಅಪ್ಲೋಡ್ ಏನು ಹೇಳಿ ಇವಾಗ ಮಾಡ್ತಾರ ನಾನು. ವ್ಯೂ ನೋಡಿ ಅಲ್ಲಿ. ಏನು ಸಕ್ಕತ್ತಾಗಿದೆ ವ್ಯೂ. ಬನ್ನಿ ಹೋಗೋಣ. ಬೀಳಿಸ್ತಾ ಇದ್ದೆ, ಜಸ್ಟ್ ಮಿಸ್ಸು. ಓ ಇದು ರೋಡ್ ಅಲ್ಲ. ಇದು ಮಿಸ್ ಮಾಡ್ಕೊಂಡೆ ರೋಡು. ಬಟ್ ನೋಡಿ ಹೆಂಗಿದೆ. ಹೆವೆನ್ ನೋಡ್ತೀರಾ? ಹೆವೆನ್, ಸಿ ದಿ ಹೆವೆನ್. ಬನ್ನಿ ಹೋಗೋಣ. ಆಲ್ಮೋಸ್ಟ್ ಇವಾಗ ಸೆಕೆಂಡ್ ಟೈಮ್ ಬೀಳಿಸ್ತಾ ಇದ್ದೆ ಗಾಡಿನ, ಜಸ್ಟಲ್ಲಿ ಮಿಸ್ ಆಯಿತು ಅಂದ್ಕೊಳ್ಳಿ. ಚೆನ್ನಾಗಿದೆ ರೋಡು,
ಫುಲ್ ಆಫ್ ರೋಡ್. ಯಾವ್ದು ಗುರು ಆಫ್ ರೋಡ್ ಇದು? ಯಪ್ಪ, ನಾನೇನು ಆಫ್ ರೋಡ್ ಕಿಂಗು ಬಂದ್ಬಿಟ್ಟೆ. ನೀವು ನಮ್ಮ ಥರನೇ ಆಫ್ ರೋಡ್ ಮಾಡೋಕ್ಕೆ ಗೊತ್ತಿದ್ರೆ ಮಾತ್ರ ಬನ್ನಿ, ಇಲ್ಲ ಬರೋಕ್ಕೆ ಹೋಗ್ಬೇಡಿ. ಅಪ್ಪ ಸರ್ರಿ ಆಗಿದೆ ಗುರು ಇದು ಆಫ್ ರೋಡು. ಕಾಲೆಲ್ಲ ನೋವ್ತಾ ಇದೆ. ಯಾವ್ದು ಗುರು ಇದು ಕಾಡು?
ಈ ಕಟಿಂಗ್ ಆದ್ಮೇಲೆ ಒಂದು ಸ್ವಲ್ಪ ರೆಸ್ಟ್ ತೊಗೊಳಂಗ್ ಗುರು, ಎಷ್ಟಂತ ಆಫ್ ರೋಡ್ ಮಾಡಲಿ. ವ್ಯೂ ನೋಡು ಗುರು, ನನ್ನ ಗಾಡಿ ಈ ಕಡೆ ಎಲ್ಲ ಮೌಂಟೇನ್ಸ್, ಈ ಕಡೆ ಫುಲ್ ಆಫ್ ರೋಡ್ ಕಾಡಲ್ಲಿ. ನಾನು ಒಬ್ಬನೇ ಇವತ್ತು ಬಡ್ಡಿ ಮಗಂದು ಸರಿಯಾಗಿದೆ ಆಫ್ ರೋಡ್ ಮಾತ್ರ. ಫಸ್ಟ್ ಟೈಮ್ ಈ ಥರ ಆಫ್ ರೋಡ್ ಬರ್ತಾ ಇರೋದು ನಾನು ನನ್ನ ಗಾಡೀಲಿ. ಬನ್ನಿ ಹೋಗೋಣ. ಆಹಾ ಹಾ, ವಾಟರ್ ಕ್ರಾಸಿಂಗ್. ಇಲ್ಲಿ ತನಕ ಬಂದು ಲಾಕ್ ಹಾಕಿದ್ದಾರೆ. ಲಾಕ್ನ ಹಿಂಗೆ ತೆಗ್ದು ಬನ್ನಿ ಹೋಗೋಣ.
ಯಾಕೋ ಸಾಕನ್ನಿಸ್ತಾ ಇದೆ ಗುರು. ಇಲ್ಲಿ ಕಾಡು ಪ್ರಾಣಿಗಳೆಲ್ಲ ಜಾಸ್ತಿ ಇರೋಂಗಿದೆ. ಸೊ ನಾನು ಅಲ್ಲೇನೋ ಹೋದಂಗಾಯ್ತು ನನಗೆ. ಸೊ ನಾನು ಇಲ್ಲೇ ವಾಪಸ್ ರಿಟರ್ನ್ ಮಾಡ್ಕೊತೀನಿ. ಯಾಕೆ ಸುಮ್ಮನೆ ರಿಸ್ಕ್ ಬೇಡ, ಸುಮ್ಮನೆ ಏನೋ ಮಾಡೋಕ್ಕೋಗಿ ಆಮೇಲೆ ಇನ್ನೊಂದೇನೋ ಆಗೋದು ಬೇಡ. ವಾಪಸ್ ಹೋಗ್ತೀನಿ. ಒಬ್ಬನೇ ಬೇರೆ ಬಂದಿರೋದು, ಯಾಕೆ ಸುಮ್ಮನೆ ತಲೆನೋವು. ವಾಪಸ್ ಆಫ್ ರೋಡ್ ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಟೈಮು ಯಾರನ್ನ ಗೈಡು ಇಲ್ಲ ಫ್ರೆಂಡ್ಸ್ ಜೊತೆ ಬರ್ತೀನಿ. ಯಾಕೆ ಸುಮ್ಮನೆ ರಿಸ್ಕ್ ಬೇಡ. ಏನಂತೀರಾ? ನೀವು ಅಷ್ಟೇ ಈ ಥರ ಪ್ಲೇಸ್ಗಳಿಗೆಲ್ಲ ಬರೋಕ್ಕೆ ಹೋಗ್ಬೇಡಿ, ನಾನು ಸಜೆಸ್ಟ್ ಮಾಡಲ್ಲ. ಬಂದರು ಫ್ರೆಂಡ್ಸ್ ಜೊತೆ ಬನ್ನಿ, 5-6 ಜನ ಇರೋರ ಜೊತೆ ಬನ್ನಿ, ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬೇಡಿ. ಓಕೆನಾ? ಇಲ್ಲೇ ವಾಟರ್ ಫಾಲ್ಸು ವ್ಯೂ ನೋಡ್ಕೊಳ್ರಿ, ಏನು ಸಕ್ಕದ ಇದೆ. ನನ್ನ ಗಾಡಿ ವ್ಯೂ ವಾಟರ್ ಫಾಲ್ಸ್ ಇದನ್ನು ದಾಟಿ ನಾವು ಹೋಗೇ ಇಲ್ಲ ಇವಾಗ ಲೆಕ್ಕಕ್ಕೆ. ಬನ್ನಿ ಹೋಗೋಣ. ಹಾಂ ಅಬ್ಬಾ, ಮಸ್ತ್ ಆಫ್ ರೋಡ್ ಫೀಲ್ ಮಾತ್ರ ಇಲ್ಲಿ. ಆ್ಯಂಡ್ ಬೆಟ್ಟದ ಮೇಲಿಂದ ವ್ಯೂ. ನೀವು ಅಷ್ಟು ದೊಡ್ಡ ಆಫ್ ರೋಡ್ ನೋಡಿದ್ಮೇಲೆ ಅಂತ ಇರ್ಬೋದು ನಿಮಗೆ, ಅಷ್ಟು ದೂರ ಹೋಗಿದ್ಯಾ, ಇನ್ನೊಂದು ಸ್ವಲ್ಪ ದೂರ ಅಲ್ವಾ ಗುರು ಹೋಗ್ಬಿಡೋದಲ್ವಾ ಅಂತ. ಬಟ್ ನನಗೆ ಎಲ್ಲಿ ತನಕ ಸೇಫ್ ಅನಿಸ್ತು ಅಲ್ಲಿ ತನಕ ಹೋದೆ ಅಷ್ಟೇ ನಾನು. ಕೆಲವೊಂದು ಸತಿ ನಾವು ಫುಲ್ಲು ಕಂಪ್ಲೀಟ್ ಮಾಡೋದಕ್ಕಿಂತ ಅರ್ಧದಲ್ಲೇ ಬಿಟ್ಟು ಬಂದ್ರೇ ಒಂಚೂರು ಒಳ್ಳೆಯದು ಅನಿಸುತ್ತೆ. ಏನಕ್ಕಂದರೆ ಇವಾಗ ನೀವೇ ಯೋಚನೆ ಮಾಡಿ, ಅಟ್ಲೀಸ್ಟ್ ನನ್ನ ಜೊತೆ ಇನ್ನೊಂದಿಬ್ಬರು 3 ಜನ ಇದ್ದಿದ್ದರೆ ನನ್ನ ಯಾವುದನ್ನ ಒಂದು ಕರಡಿ ತಿನ್ಕೊಂಡಿದ್ದಿದ್ರು ಅವ್ರು ಓಡೋಗಿ ನಮ್ಮ ಮನೆಯಾಗ ಯಾರಿಗೋ ಹೇಳ್ಬೋದಾಗಿತ್ತು. ಆ ಕಾಡಲ್ಲಿ ನಾನು ಒಬ್ಬನೇ ಇದ್ದೀನಿ ಬಡ್ಡಿ ಮಗಂದು. ಯಾಕೆ ಬೇಕು ಸುಮ್ಮನೆ ರಿಸ್ಕು? ಎಲ್ಲಿ ತನಕ ಸೇಫ್ ಅನಿಸ್ತು, ಎಲ್ಲಿ ತನಕ ಹೋಗ್ಬೋದು ನನ್ನ ಕೈಯಲ್ಲಿ ಅನಿಸ್ತು ಅಲ್ಲಿ ತನಕ ಆಫ್ ರೋಡ್ ಮಾಡಿದ್ದೀನಿ. ಒಂದಲ್ಲ ಒಂದು ದಿನ ಆಫ್ ರೋಡ್ನ ಫುಲ್ ಕಂಪ್ಲೀಟ್ ಮಾಡ್ತೀನಿ, ಅದಂತೂ ನಿಜ. ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದು ಎಲ್ಲರನ್ನೂ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಕೂಡ ಈ ಥರ ಒಬ್ಬೊಬ್ಬರೇ ಎಲ್ಲೂ ಆಫ್ ರೋಡಿಂಗ್ ಅಂತ ಅಂದ್ಬಿಟ್ಟು ಹೋಗ್ಬಿಡ್ಬೇಡಿ. ಸುಮ್ಮನೆ ನೋಡಿ, ಆಮೇಲೆ ಡೇಂಜರಸ್ ಆಗಿರುತ್ತೆ. ಟ್ರಕ್ಕಿಂಗ್ ಬೇರೆ ವಿಷಯ, ಏನು ನಡ್ಕೊಂಡು ಹೋಗ್ತಾ ಇರ್ತೀರಾ, ಏನೋ ಒಂದು ಇದು ಮಾಡ್ಬೋದು. ಗಾಡೀಲಿ ಹೋಗ್ಬೇಕಾದ್ರೆ ನೋಡಿ, ಅಲ್ಲಿ ಒಂಚೂರು ಸ್ಲಿಪ್ಪಾಗಿ ಬಿದ್ದೋಗಿದ್ದಿದ್ರೆ ಆ ಕಡೆ ಸೈಡು, ಯಾರಿಗೆ ಬೇಕು ಗುರು? ಗ್ರಾಚಾರ ಕೆಟ್ಟಿದ್ರೆ ಸೊ ಅದಕ್ಕೆ ನಾನು ಅಲ್ಲಿಗೆ ನಿಲ್ಲಿಸಿ, ಅದು ಬೇರೆ ಏನೋ ಅಲ್ಲಿ ಓದಂಗೆ ಕಾಣಿಸ್ತು ನನಗೆ. ಏನೋ ಒಂದು ಸ್ವಲ್ಪ ಇದ್ರ ಥರ ಕರಡಿನೋ ಏನೋ ಇದು ಓದಂಗೆ ಕಾಣಿಸ್ತು, ಅದು ದೊಡ್ಡದು. ಹಂಗೆ ತಲೆ ಕೆಟ್ಟೋಗಿ ವಾಪಸ್ ಬಂದೆ.